ದಯಮಾಡಿ ಅಶೋಕ್ ಸರ್ ಅವರು ಹಾಗೂ ಮಾಜಿ ಅಧ್ಯಕ್ಷ ಶ್ರೀನಿವಾಸ ಸರ್ ಅವರು ಬರಬೇಕಾಗಿ ವಿನಂತಿ. ಪ್ರಭಾಕರ್ ಅವರು ಮಾತಾಡಿದ್ರು ಒಂದು ಮಾತು ನನಗೆ ನಾನು ನಿನ್ನೆ ಕೇಳಿದೆ, ಅದು ವೆರಿ ಇಂಪಾರ್ಟೆಂಟ್ ಮಾತು ಅವರು ನಿನ್ನೆ ಕೊಪ್ಪಳದಲ್ಲಿ ಮಾತಾಡಿದ್ದಾರೆ. ಅವ್ರು ಏನು ಮಾತಾಡಿದಾರಪ್ಪ, ಯಾವಾಗ ಮೀಡಿಯಾಗೆ ಏನು ಸವಲತ್ತು ಇರಲಿಲ್ಲ, ಏನು ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ, ನೆಟ್ವರ್ಕ್ ಇರಲಿಲ್ಲ, ಆ ಸಮಯದಲ್ಲಿ ಪ್ರತ್ಯೇಕವಾಗಿ ಫ್ರೀಡಮ್ ಮೂವ್ಮೆಂಟ್ದಲ್ಲಿ ಆ ನಂತರ ಆಫ್ಟರ್ ಇಂಡಿಪೆಂಡೆನ್ಸ್ ಆವಾಗ ಪತ್ರಿಕಾ ರಂಗ ಯಾವ ಚೇಂಜಸ್ ತಗೊಂಡು ಬಂದರು ಅದು ಒಳ್ಳೆ ಕೆಲಸ ಮಾಡಿದಂತ ತೋರಿಸ್ತದೆ. ಆದರೆ ಇನ್ಫ್ರಾಸ್ಟ್ರಕ್ಚರ್ ಅದ, ನೆಟ್ವರ್ಕ್ ಇದೆ, ಈ ಸದ್ಯ ಪರಿಸ್ಥಿತಿಯಲ್ಲಿ ಯಾವ ಚೇಂಜಸ್ ಕಾಣಿಸೋದಿಲ್ಲ ಅಂತ ಒಂದು ಕಿವಿ ಮಾತು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಪತ್ರಕರ್ತರಿಗೆ ವಿನಂತಿ ಮಾಡೋದೇನೆಂದರೆ, ನಮ್ಮ ಪತ್ರಕರ್ತರದ್ದು ಒಂದು ಬ್ಲ್ಯಾಕ್ ಸ್ಪಾಟ್ ಯಾವ ಥರ ಅದು ಕಾಣಿಸ್ತದೆ. ಅದು ಒಳ್ಳೆ ಪತ್ರಕರ್ತರ ಕೆಲಸನೂ ಮಾಡ್ತಿದ್ದಾರೆ. ತಮ್ಮ ಪತ್ರಕರ್ತರಿಂದ ಏನು ಬ್ಲ್ಯಾಕ್ ಸ್ಪಾಟ್ ಪತ್ರಕರ್ತರು ಬಂದವರು ಆ ನಿಟ್ಟಿನಲ್ಲಿ ಪ್ರಭಾಕರ್ ಸಾಹೇಬರು ಒಂದು ಒಳ್ಳೆ ಮಾತು ಹೇಳಿದ್ದಾರೆ. ಅದರ ಸಲುವಾಗಿ ನಾವು ಎಲ್ಲ ಪತ್ರಕರ್ತರು ಈ ಸಮಯದಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವು ಒಂದು ವಿಚಾರ ಮಾಡೋಣ. ನಮಗೆಲ್ಲೇ ನಾವು ತಪ್ಪಲಾಗತ್ತೀವೋ, ನಮ್ಮೊಂದು ಇರ್ರೆಗ್ಯುಲಾರಿಟೀಸ್ ಏನದಾವ, ಈ ನಿಟ್ಟಿನಲ್ಲಿ ನಾವು ವಿಚಾರ ಮಾಡಬೇಕಾಗ್ತದೆ. ಅದ್ರ ಸಲುವಾಗಿ ಈ ಪ್ರೆಸೆಂಟ್ ಸೆಲೆವರದಲ್ಲಿ, ಪ್ರೆಸೆಂಟ್ ಇನ್ಫ್ರಾಸ್ಟ್ರಕ್ಚರ್ದಲ್ಲಿ, ಪ್ರೆಸೆಂಟ್ ನೆಟ್ವರ್ಕ್ದಲ್ಲಿ ನಾವು ಯಾಕೆ ನಾವು ಸಕ್ಸಸ್ಫುಲ್ ಆಗಿಲ್ಲ, ನಮ್ಮದು ರೀಡಿಂಗ್ ರೈಟಿಂಗು, ನಮ್ಮದು ವಿಡಿಯೋ ಕ್ಲಿಪ್ಪಿಂಗ್ಸು, ಈ ಇಲೆಕ್ಟ್ರಾನಿಕ್ ಮೀಡಿಯಾ ಆಗಲಿ ಪ್ರಿಂಟ್ ಮೀಡಿಯಾ ಆಗಲಿ ನಾವು ಯಾಕೆ ಹಿಂದುಗಡೆ ಸಾಧಿಸಿದ್ದೀವಿ, ಅದು ನಾವು ಅದರ ಬಗ್ಗೆ ಕೂಲಂಕಷವಾಗಿ ವಿಚಾರ ಮಾಡಿ ಮುಂದಿನ ನಿರ್ಮಾಣದಲ್ಲಿ ನಾವು ಈ ಪ್ರೊಫೆಷನ್ಗೆ ರೆಸ್ಪೆಕ್ಟ್ಫುಲಿ ಕೆಲಸ ಮಾಡೋಣ. ಏನು ಚೇಂಜಸ್ ಅವಶ್ಯಕತೆ ಸಮಾಜಕ್ಕೆ ಅದಕ್ಕೆ ಬಗ್ಗೆ ನಮ್ಮ ಮೀಡಿಯಾ ಹೌಸಸ್ ಆಗಲಿ, ಎಲೆಕ್ಟ್ರಾನಿಕ್ ಮೀಡಿಯಾ ಆಗಲಿ, ಪ್ರಿಂಟ್ ಮೀಡಿಯಾ ಆಗಲಿ, ನಾವು ರಿಪೋರ್ಟರ್ ಆಗಲಿ, ಜರ್ನಲಿಸ್ಟ್ ಆಗಲಿ, ಎಡಿಟರ್ ಆಗಿ ಒಂದು ಪ್ರಭಾಕರ್ ಸಾಹೇಬರು ಮಾತಾಡಿದ್ರು ಸೀರಿಯಸ್ ಆಗಿ ತಗೊಂಡು ತಮ್ಮ ಸೋಷಿಯಲ್ ಚೇಂಜಸ್ ಆಗಲಿ, ಎಕನಾಮಿಕಲ್ ಚೇಂಜಸ್ ಆಗಲಿ, ಎಜುಕೇಷನ್ ಚೇಂಜಸ್ ಆಗಲಿ ಸಮಾಜದಲ್ಲಿ ನಮ್ಮ ಬರವಣಿಗೆ ಮುಖಾಂತರ ನಾವು ಮಾಡೋಣಂತ ಈ ಸಂದರ್ಭದಲ್ಲಿ ನಾವು ಒಂದು ಟೈಪ್ ಆಫ್ ಓದ್ ತಗೊಳ್ಳೋದು ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೆ ಧನ್ಯವಾದಗಳು. ಈ ಎಲ್ಲ ಸನ್ಮಾನಕ್ಕೆ ನಿಮ್ಮೆಲ್ಲರಿಗೂ ಸಹಕಾರಿಗಳಿಂದಲೇ ನಾವು ಈ ಮಟ್ಟಕ್ಕೆ ಬಯಲಿಕ್ಕೆ ಕಾರಣ ಆಯ್ತು. ನಮ್ಮ ಮನೆತನ ಪತ್ರಿಕೋದ್ಯಮ ಮನೆತನ ಇರೋದರಿಂದ ಸ್ವಾಭಾವಿಕವಾಗಿ ನಾವು ಕಲಿಯಲಿಕ್ಕೆ ಅನುಕೂಲ ಆಯಿತು. ಸರ್ಕಾರ ನಮ್ಮನ್ನು ಗುರುತಿಸಿ ಅಕಾಡೆಮಿಗೆ ಪುರಸ್ಕಾರವನ್ನು ಕೊಟ್ಟಿದ್ದಕ್ಕೆ ಸರ್ಕಾರಕ್ಕೂ, ಆಮೇಲೆ ನೀವೆಲ್ಲ ನಮಗೆ ಸನ್ಮಾನ ಮಾಡಿದ್ದಕ್ಕೆ ನಿಮಗೂ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿದ್ದೀನಿ. ನನ್ನ ಮಾತುಗಳನ್ನು ಮುಗಿಸ್ತೇನೆ. ಬಿಜಾಪುರದವರು, ನಮ್ಮ ಬಸವಣ್ಣನವರು, ಎಲ್ಲ ಪತ್ರಕರ್ತರ ಸ್ನೇಹಿತರು ಈ ಒಂದು ನಮಗೆ ಸನ್ಮಾನ ಮಾಡ್ತಾ ಇದ್ದಾರಲ್ಲ, ಗೌರವಿಸಿದ್ರಲ್ಲ, ಅದಕ್ಕೆ ನಾನು ಮೊದಲನೇದಾಗಿ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಯಾಕಂದ್ರೆ ಹೊರಗಿನವ್ರ ಕೆಲಸ ಗುರುತಿಸ್ತಿರ್ತಾರೆ, ಇದೆಲ್ಲ ನಮ್ಮ ಕುಟುಂಬದವ್ರು ಗುರುತಿಸೋದಿಲ್ಲ, ಅದು ಭಾಳ ಸಂತೋಷವನ್ನು ಕೊಡ್ತದೆ ನಮಗೆಲ್ಲ. ಆಮೇಲೆ ಈ ಪ್ರಶಸ್ತಿ ನನಗೆ ನಿರೀಕ್ಷೆ ಮಾಡಿರಲಿಲ್ಲ, ಬಯಸೋದು ಬಂದ ಭಾಷೆ. ಯಾಕಪ್ಪ ಅಂದ್ರೆ ನಿರೀಕ್ಷೆ ಇಟ್ಕೊಂಡ್ರೆ ಅದು ಬರದೇ ಇದ್ರೆ ನಿರಾಶೆ ಆಗುತ್ತೆ. ಆದರೆ ಏನೂ ಇಲ್ಲದೆ ಇರುವಾಗ ಬಂದರೆ ಅದು ಬೋನಸ್ ಅಂತ ತಿಳ್ಕೊಳ್ಳೋವಂಥ ಮನಸ್ಥಿತಿಯನ್ನು ನಾನು ಬೆಳೆಸ್ಕೊಂಡಿದ್ದೀನಿ. ಅದೇ ಥರ ಸಾಧ್ಯ ಆಯಿತು. ಈ ಒಂದು ಪ್ರಶಸ್ತಿ ಸಿಗೋಕ್ಕೆ ತಮ್ಮೆಲ್ಲರೂ ಶುಭ ಹಾರೈಕೆ. ರಾಜ್ಯ ಘಟಕ, ಆಮೇಲೆ ಜಿಲ್ಲಾ ಘಟಕ ಪತ್ರಕರ್ತರು ಏನಿದೆ ಅವರೆಲ್ಲ ಕಾರಣೀಕರ್ತರಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈ ನಮ್ಮ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷ ಏನಿದ್ದಾರೆ ಖಾನಮ್ ಮೇಡಮು, ಅವರು ಈ ಸಲ ಆಯ್ಕೆ ಮಾಡಿದ್ದಂತಂದ್ರು ಅವ್ರು ಯಾವ ಥರ ಆಯ್ಕೆ ಮಾಡಿದರೆ ನಾನು ಒಂದು ಅವರಿಗೆ ಕೃತಜ್ಞತೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ ಪತ್ರಿಕಾ ಕ್ಷೇತ್ರದಲ್ಲಿ ಹೊರತುಪಡಿಸಿ
ಅಂದರೆ ಪತ್ರಕರ್ತನ ತಯಾರು ಮಾಡುವಂಥ ಇಬ್ಬರಿಗೆ ಈ ಒಂದು ನಮ್ಮ ಪ್ರಶಸ್ತಿಯ ಸಂದರ್ಭದಲ್ಲಿ ಅವರಿಗೂ ಸನ್ಮಾನ ಕೊಟ್ಟರು. ಒಂದು ಎಸ್ ಬಾಲಸುಬ್ರಹ್ಮಣ್ಯ ಅಂಥೇಳಿ ನಮಗೆಲ್ಲ ಅವರು ಪತ್ರಿಕೋದ್ಯಮ ಹೇಳಿಕೊಟ್ಟಿದ್ರು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ. ಅವ್ರ ಕೈಯಲ್ಲಿ ಸುಮಾರು ಒಂದು 500 ಜನ ಪತ್ರಕರ್ತರು ತಯಾರಾಗಿದ್ದಾರೆ. ಇಂಥ ಪತ್ರಕರ್ತರನ್ನ ತಯಾರು ಮಾಡಿದ್ರಿಗೂ ಮಾಧ್ಯಮ ಅಕಾಡೆಮಿಗೆ ಕೊಟ್ಟಿರಲ್ಲ, ಇದು ಫಸ್ಟ್ ಟೈಮ್ ನಮ್ಮ ಇದರಲ್ಲಿ ಕೊಟ್ಟಿದ್ರು ಖಾನ ಮೇಡಮ್. ಅವರಿಗೆ ಅದೇ ರೀತಿ ಮೈಸೂರಿನಲ್ಲಿ ಒಬ್ಬರು ಹುಷಾರಾಣಿ ಅಂತಿದ್ರು, ಅವರಿಗೂ ಇದೇ ಸಂದರ್ಭದಲ್ಲಿ ಕೊಟ್ಟರು. ಅದು ಇಬ್ಬರಿಗೆ ಕೊಟ್ಟಿದ್ದು ನಮ್ಗೆ ಭಾಳ ಖುಷಿ ಆಯಿತು. ಆಮೇಲೆ ಇನ್ನೊಂದು ಏನಂತಂದರೆ, ಈ ಪ್ರಶಸ್ತಿ ತೊಗೊಳಕ್ಕೆ ಹೋದಾಗ ನಾನು 2000ರಿಂದ 2003 ತನಕ ಏನು ಬೆಂಗಳೂರಲ್ಲಿ ಕೆಲಸ ಮಾಡಿದ್ದೆ. ಆವಾಗಿಂದ ಸ್ನೇಹಿತರೆಲ್ಲ ಸಿಕ್ಕರು. ನನ್ನ MA ಓದ್ಬೇಕಾದ್ರೆ 3 ಜನ ಇದ್ದರು, ಆನಂದ್ ಬೈದಿನ ಮನೆ, ವಿಲಾಸ್ ನಾಂದಲ್ಕರ್, ನಾನು. ಆ 3 ಮಂದಿ ಸಿಕ್ತು. ಆಮೇಲೆ ನಮ್ಮ ಸೀನಿಯರ್ ಒಬ್ಬರು ನಮ್ಮ ರೂಮ್ಮೆಂಟ್ ಆಗಿದ್ದರು, ಮಧುಕೇಶ್ವರ್ ಜವಳಿ ಅಂತೇಳಿ, ಅವರಿಗೂ ನಮ್ಮ ಜೊತೆನೇ ಸಿಕ್ತು. ಅದು ಅಲ್ಲದೆ ನಮ್ಮ ಗುರುಗಳು ಬಾಲಸುಬ್ರಹ್ಮಣ್ಯ ಅಂತ ಹೇಳಿದೆ, ನಮ್ಮ ಹೆಚ್ಚೋಡಿದ್ರು, ಅವ್ರಿಗೂ ಸಿಕ್ತು. ಇಂಥದ್ದು ಏನಿದೆಯಲ್ಲ ಎಲ್ಲರಿಗೂ ಸರ್ಪ್ರೈಸ್ ಒಮ್ಮೆ. ಯಾಕಂದ್ರೆ 20 ವರ್ಷ ಹಿಂದಿನ ಎಲ್ಲ ನಾವು ಕೂಡಿ ಕೆಲಸ ಮಾಡಿದ್ವಿ, ಕಲ್ತಿದ್ವಿ. ಅವರೆಲ್ಲ ಒಟ್ಟಿಗೆ ಸೇರೋದಿದೆಯಲ್ಲ, ಅದೊಂದು ಅವಕಾಶಕ್ಕೆ ಮಾಧ್ಯಮ ಕಡೆಯವರು ಮಾಡಿಕೊಟ್ರು. ಆ ಮಾಧ್ಯಮ ಅಕಾಡೆಮಿಯವರು ಗುರುತಿಸೋಕ್ಕೆ ನಮ್ಮ ಜಿಲ್ಲಾ ಘಟಕ ಇರ್ಬೋದು, ರಾಜ್ಯ ಕಾಂಗ್ರೆಸ್ ಪತ್ರಿಕೆ ಘಟಕ ಇರ್ಬೋದು, ಆಮೇಲೆ ತಮ್ಮೆಲ್ಲರೂ ಏನು ಶುಭ ಹಾರೈಕೆಗಳಿದ್ದು ಇದರಿಂದೆಲ್ಲ ಸಾಧ್ಯ ಆಗೈತಿ. ಇದು ನನಗೆ ಕೊಟ್ಟಿದ್ದ ಪ್ರಶಸ್ತಿ ನನಗಷ್ಟೇ ಅಲ್ಲ, ಇಡೀ ಬಸವನಗುಡಿ ವಿಜಯಪುರ ಜಿಲ್ಲೆ ತಮಗೆಲ್ಲರಿಗೂ ಸಲ್ಲುತ್ತಂತ ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸಿ ನಾನು ಮಾತನಾಡ್ಬೋದು. ಪ್ರತಿಯೊಬ್ಬರು ಕೂಡ ಇವತ್ತು ನಾವು ಸಂಘಕ್ಕೆ ನಾವೇನು ಕೊಟ್ವಿ ಅನ್ನೋದು ಮುಖ್ಯ ಆಗ್ತದೆ. ಎಲ್ಲರೂ ಕೂಡ ಸಂಘದಿಂದ ನಾವು ಜಾಸ್ತಿ ಬಯಸೋದಾಗ್ತದೆ. ಅಂತಾಗಿ ನಾವು ಒಂದು ಸಂಘಕ್ಕೆ ಒಂದು ಏನು ಕೊಡುಗೆ ಕೊಡಬೇಕು, ನಾವು ಏನು ಸೇವೆ ಸಲ್ಲಿಸಬೇಕು ಅನ್ನೋಂಥದ್ದು ಬಹಳಷ್ಟು ಕಡಿಮೆ ಆಗಿರೋದ್ರಿಂದ ಇವತ್ತು ನೋಡ್ರಿ ನಮ್ಮ ಸಂಘದಲ್ಲಿ ನವೀಕರಣ ಅಂತ ಬಂತು ಅಂತಂದರೆ 500 ಜನ 600 ಜನ ಅರ್ಜಿಗಳು ಬರ್ತಾವೆ. ಅಷ್ಟು ಸಂಘದ ಸದಸ್ಯರಾಗಲಿಕ್ಕೆ ಬಯಸ್ತಾರೆ. ಆದರೆ ಸಂಘದ ಒಂದು ಸಭೆಗೆ ಕೂಡ ಯಾರೂ ಭಾಳ ಜನ ಬಂದಿಲ್ಲ. ಹಾಗಾಗಿ ಅವರವ್ರ ಬೇರೆ ಬೇರೆ ಸಮಸ್ಯೆಗಳಿರ್ಬೋದು ಅಥವಾ ತಾಲೂಕಾದಿಂದ ಬರಬೇಕಾದ್ರೆ ಅನಿವಾರ್ಯತೆಗಳು ಏನೇನು ಇರ್ತವೆ, ಹಾಗಾಗಿ ಬಂದಿರಲಿಕ್ಕಿಲ್ಲ. ಮುಂದಿನ ಒಂದು ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಕೂಡ ಒಂದು ಸಕ್ರಿಯವಾಗಿ ತೊಡಗಿಕೊಳ್ಳುವಂಥ ಮೂಲಕ ನಾವು ಸಂಘವನ್ನು ಹೆಚ್ಚಿಗೆ ಬೆಳೆಸುವಂಥ ಒಂದು ಕೆಲಸ ಮಾಡಬೇಕು. ಜೊತೆಗೇ ಇವತ್ತು ನಮಗೆ ಒಂದು KWJ ಪ್ರಶಸ್ತಿ ಪುರಸ್ಕೃತ ಆಗಿದ್ದಕ್ಕೆ ಒಂದು ಸನ್ಮಾನಿಸಿ ಅಭಿನಂದನೆಯನ್ನು ಮಾಡತಕ್ಕಂಥ ಒಂದು ಕಾರ್ಯಕರ್ತರ ಸಂಘದ ಪದಾಧಿಕಾರಿಗಳಿಗೆ, ಅಧ್ಯಕ್ಷರುಗಳಿಗೆ, ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಮತ್ತು ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ರಾಜ್ಯದಲ್ಲಿಯೇ ಸಾಧನೆ ಮಾಡಿದಂತಹ ನಮ್ಮ ಬಿಜಾಪುರಿನ ಸಾಧಕರಿಗೆ ಸನ್ಮಾನ, ಅಲ್ಲಿ ಸನ್ಮಾನ ಸಮಾರಂಭ ಆಗಿತ್ತು. ಅದಕ್ಕೆ ಪೂರಕವಾಗಿ ಬಿಜಾಪುರ ಜಿಲ್ಲೆಯ ಕಾನಿಪ ಸಂಘದಿಂದ ಏನು ನಾವು ಇವತ್ತು ಸನ್ಮಾನ ಮಾಡಿದ್ದೀವಿ, ಇದು ಭಾಳ ಖುಷಿಯ ಸಂಗತಿ. ನನಗೆ ಯಾಕಪ್ಪ ಅಂತಂದೆ, ನಾನು 2 ವರ್ಷ ಆಗ್ಯದ ಸಂಪಾದಕರ ಸಂಘ ತಿಪ್ಪೇಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಸಂಪಾದಕರ ಸಂಘ ರಚನೆ ಆಯಿತು. ಅವಾಗ ನನಗೆ
ಜಿಲ್ಲೆಯ ಜವಾಬ್ದಾರಿ ನೀಡಿದರು. ಅದರ ನಂತರ ರೆಗ್ಯುಲರ್ ಆಗಿ ಇಲ್ಲಿಯೂ ಕೂಡ ನಮ್ಮ ಕಾನಿಪ ಸಂಘದಲ್ಲಿಯೂ ಕೂಡ ಕಾರ್ಯಕಾರಿಣಿ ಸದಸ್ಯರಾಗಿ ಎಲ್ಲ ಸದಸ್ಯರು ನೇಮಕ ಮಾಡಿದರು. ರೆಗ್ಯುಲರ್ ಆಗಿ ಕೆಲಸ ನಡೀತಾ ಇತ್ತು. ಈಗ ಮೊನ್ನೆ GB ಮಾಡಬೇಕಂತೇಳಿ ಎಲ್ಲರೂ ನಮ್ಮ ಹಂಗಾಮಿ ಅಧ್ಯಕ್ಷರಿದ್ದರು. ಅದೇ ಥರನಾಗಿ ಎಲ್ಲ ಹಿರಿಯರು, ಒಡ್ಡೋಡ್ಗಿ ಸರ್ ಅವರು, ನಮ್ಮ ಅಶೋಕ್ ಸರ್ ಅವರು ಎಲ್ಲರೂ ಸೇರಿ ಒಂದು GB ಆರ್ಗನೈಸ್ ಮಾಡಬೇಕು 10ನೇ ತಾರೀಕಿಗೆ ಅಂತೇಳಿ. ಒಂದು ಸ್ವಲ್ಪ ನಂದು ಒಂದು ಸಲಹೆ ಏನಂದ್ರೆ, ಯಾವುದೇ ಕಾರ್ಯಕ್ರಮಕ್ಕೆ ನಾವು ಮೆಸೇಜ್ ಹಾಕಿ ಬಿಡ್ತೀವಿ. ಎಲ್ಲರೂ ಬರೋರು ಇರ್ತಾರೆ. ಒಂದು ಕರೆ ಬರ್ತಂದ್ರೆ ಅವ್ರಿಗೆ ಪರ್ಸ್ನಲ್ ಟಚ್ ಹೋಗ್ತದೆ, ನನಗೆ ಕರೆದಾರಪ್ಪ ಅನ್ನೋದು. ಅದು ಮೆಸೇಜ್ ಹಾಕಿದ್ರಿಂದ ಗ್ರೂಪ್ ಒಳಗೆ ಮೆಸೇಜ್ ಹಾಕ್ಯಾರ ಬಿಡು ಅಂತ ನೆಗ್ಲೆಕ್ಟ್ ಮನೋಭಾವನೆ ಆಗತ್ತದ. ನಮ್ಮ ಸದಸ್ಯರು ಎಲ್ಲರೂ ಬರ್ಲಿಕ್ಕೆ ರೆಡಿ ಅದಾರ. ಯಾಕಂದ್ರೆ ಹಿಂದಿನ ಮೀಟಿಂಗ್ಗಳೊಳಗೆ ಇದು ಏನೋ ಒಂದು ಸ್ವಲ್ಪ ನಿನ್ನೆ ನಮ್ಮ ಕೊಪ್ಪಳದಲ್ಲಿ ರಾಜ್ಯ ಮಟ್ಟದ ಜನರಲ್ ಬಾಡಿ ಮೀಟಿಂಗ್ ಇತ್ತು. ಆ ಜನರಲ್ ಬಾಡಿ ಮುಗಿಸ್ಕೊಂಡು ಪದಾಧಿಕಾರಿಗಳು ಲೇಟಾಗಿ ಸಾಯಂಕಾಲ ಬಂದರು. ಏನೋ ಕಾರಣಕ್ಕೆ ಇದು ಉಳ್ಕೊಂಡದ. ಆದರೂ ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿದ್ರು. ಪತ್ರಕರ್ತರೇ ಇರುವುದೇ ಕಡಿಮೆ ಸಂಖ್ಯೆಯಲ್ಲಿ ಇರ್ತಾರೆ. 300-400 ಜನ ಅಂತಂದ್ರೆ ಅದು ಲಿಮಿಟೇ ಆಯಿತು. ಲಕ್ಷಾಂತರ ಜನ ಒಳಗೆ 300-400 ಜನ ಕಾರ್ಯನಿರತ ಪತ್ರಕರ್ತರ ಸಂಘ. ಈಗ ಅದರೊಳಗೆ ಕೆಲವು ಬೇರೆ ಬೇರೆ ಮಾಧ್ಯಮದವ್ರು ಅದಾರ, ತಾವೇ ಒಂದು ಬೇರೆ ಸಂಘಟನೆ ಮಾಡ್ಕೊಂಡಾರ. ಆದ್ರೆ ರೆಗ್ಯುಲರ್ ಮತ್ತು ಸಾಕಷ್ಟು ಲೀಡಿಂಗ್ ನ್ಯೂಸ್ ಚಾನಲ್ಲು, ಲೀಡಿಂಗ್ ಪತ್ರಿಕೆಗಳು ಸೇರಿದಂತೆ ದಿನನಿತ್ಯ ಪತ್ರಕರ್ತರಾಗಿ ಕೆಲಸ ಮಾಡುವಂತಹ ನಮ್ಮ ಜಿಲ್ಲೆಯ ವಾರ್ತಾಧಿಕಾರಿಗಳು ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸುತ್ತೇನೆ. ಈ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಮಾತನಾಡದೆ ನಮ್ಮ ಮಹೇಶ್ ಅಡ್ಗಾರ್ ಸರ್ ಅವರು, ಹಿರಿಯ ಪತ್ರಕರ್ತರಾದ ನಮ್ಮ ರಫಿ ಭಂಡಾರಿ ಸರ್ ಅವರು, ಅದೇ ಥರನಾಗಿ ಶಶಿ ಮೆಂಡೆಗರ್ ಅವರು, ಅದೇ ಥರನಾಗಿ ನೂತನವಾಗಿ ಆಯ್ಕೆಯಾದಂಥ ಅಧ್ಯಕ್ಷರಾದ ನಮ್ಮ ಪ್ರಕಾಶ್ ಬಣ್ಣೂರ್ ಅವರಿಗೂ, ಅದೇ ಥರನಾಗಿ ನಮ್ಮ ಇದಕ್ಕೆ ತಾನೇ ನಿರ್ಗಮಿಸಿದಂತಹ ಸುಶೀಲೇಂದ್ರ ನಾಯಕ್ ಸರ್ ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಎತ್ತ ಸಂಬಂಧವಯ್ಯ, ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು, ಎತ್ತ ಸಂಬಂಧವಯ್ಯ. ನಾನು 2002ರಲ್ಲಿ ಇಲಾಖೆ ಸೇರಿದ ನಂತರ ದೆಹಲಿಗೆ ನನ್ನ ನೇಮಕಾತಿಯಾದಾಗ ಕರ್ನಾಟಕ ಭವನದಲ್ಲಿರುವ ವಾರ್ತಾ ಇಲಾಖೆಯಲ್ಲಿ ನೇಮಕಾತಿ ಹೊಂದಿ ಸುಮಾರು 2 ದಶಕಗಳ ಕಾಲ ದೆಹಲಿಯಲ್ಲಿ ಕೆಲಸ ನಿರ್ವಹಿಸಿದ ಒಂದು ಅನುಭವದ ನೆಲೆಗಟ್ಟಿನ ಆಧಾರದಲ್ಲಿ ನನಗೆ ಈ ಪ್ರತಿ ರಾಷ್ಟ್ರೀಯ ಹಬ್ಬಗಳಲ್ಲಿ ನಮ್ಮ ವಾರ್ತಾ ಇಲಾಖೆಯ ರಾಜ್ಯವನ್ನು ಪ್ರತಿನಿಧಿಸತಕ್ಕಂಥ ಸ್ತಬ್ಧಚಿತ್ರದ ಕಾರ್ಯಗಳಿಗೆ ನಿಯೋಜನೆ ಮಾಡ್ತಾರೆ. ಆ ಒಂದು ಅದೃಷ್ಟ ನಾನು ಈ ಜಿಲ್ಲೆಯ ವಾರ್ತಾಧಿಕಾರಿಯಾಗಿ ಅದು ನನಗೊಂದು ಭಾಳ ನನ್ನ ಜೀವನದಲ್ಲಿ ಖುಷಿ ಇದೆ. ಆನಂತರ ಸತತ 15 ವರ್ಷಗಳ ಕಾಲ ನಮ್ಮ ರಾಜ್ಯ ಆ ಸ್ತಬ್ಧಚಿತ್ರಗಳಲ್ಲಿ ಭಾಗವಹಿಸ್ತಾ ಇರೋದು ಒಂದು ಹೆಮ್ಮೆಯ ವಿಷಯ. ಯಾಕಂದರೆ 30 ಸ್ಟೇಟು ಇರೋದ್ರಿಂದ ಕೇವಲ 15 ರಾಜ್ಯಗಳಿಗೆ ಭಾಗವಹಿಸುವ ಒಂದು ಸೌಭಾಗ್ಯ ಆ ಕಾರ್ಯಕ್ರಮದಲ್ಲಿ ಇದರಲ್ಲಿ ಸಿಗ್ತದೆ. ಅದರಲ್ಲಿ ಕೂಡ ರಾಜ್ಯದ್ದು ಒಂದು ಹೆಮ್ಮೆ. ನಾನು ಅದರಲ್ಲಿ ಕಾರ್ಯನಿರ್ವಹಿಸತಕ್ಕಂಥದ್ದು ಈ ನನ್ನ ಜಿಲ್ಲೆಗೂ ನಾನು ಇಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಸ್ಥಳಕ್ಕೂ ಒಂದು ಹೆಮ್ಮೆ. ಮಾನ್ಯರೇ, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ಪತ್ರಕರ್ತರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಸರ್. ನಾನು ಇಲ್ಲಿ 2022 ಅಕ್ಟೋಬರ್ 18ರಂದು
ನೇಮಕಾತಿ ಹೊಂದಿ ವಾರ್ತಾಧಿಕಾರಿಯಾಗಿ ಬಂದಾಗ ನನಗೆ ಮೊಟ್ಟ ಮೊದಲು ಬಂದದ್ದು ಮೇಡಮ್, ನಾನು ಮುಂಚಿದ್ದೆ ಇನ್ನೂ ಚಾರ್ಜ್ ತಗೊಂಡಿದ್ದಿಲ್ಲ. ನಮ್ಮ ಈ ಹಿಂದಿನ ಗವಿಸಿದ್ದಪ್ಪ ಹೊಸಮನಿ ಅಂತೇಳಿ ಅವ್ರು ರಜದಲ್ಲಿದ್ದರು. ನಾನು ಬಂದಾಗ ಸುಮ್ಮನೆ ಬರ್ತಿದ್ದೆ ಹೋಗ್ತಿದ್ದೆ. ಮೇಡಮ್ ಅವರು ಹೇಳಿದರು, ಇಲ್ಲ ನೀವು ಅವ್ರ ಕಡೆಯಿಂದ ಚಾರ್ಜ್ ತಗೊಳ್ರಿ ಅಂತ. ಒಂದಿನ ಅವರೇ ನಮ್ಮ ಮುರಳೀಧರ್ ಸರ್ ಹತ್ರ ಹೋಗಿ ಸಾಹೇಬರಿಗೆ ಹೇಳಿಸಿ ಒಂದು 10 ದಿನಗಳ ನಂತರ ಚಾರ್ಜ್ ತಗೊಂಡೆ. ಅದು ಅವ್ರಿಗೆ ಹುಷಾರಿರಲಿಲ್ಲ ವೈದ್ಯಕೀಯ ಒಂದು ಇದ್ರ ಮೇಲೆ. ಅದು ಫಸ್ಟಿಗೆ ಮೇಡಮ್ ಅವರು ಭೇಟಿ ಆಗಿದ್ರು. ನಾನು ಬಂದ ನಂತರ ಇಲ್ಲಿ ಕಂಡುಕೊಂಡ ಒಂದು ವಿಚಾರ ಏನಂದರೆ, ನನಗೆ ತುಂಬ ಬೆಂಬಲವಾಗಿ ಇಲ್ಲಿನ ಹಿರಿಯ ಪತ್ರಕರ್ತರು ಪ್ರತಿಯೊಂದರಲ್ಲಿಯೂ ನನಗೆ ಮಾರ್ಗದರ್ಶನ ಮಾಡ್ತಾರೆ. ನಮ್ಮ ಯಾವುದೇ ಸರ್ಕಾರದ ಸುದ್ದಿಗಳನ್ನು ಕೂಡ ಅಷ್ಟೇ ನಮ್ಮ ಜಿಲ್ಲಾ ಒಂದು ಸಂಚಿಕೆಯಲ್ಲಿ ತುಂಬ ಅದ್ಭುತವಾಗಿ ಪ್ರಕಟ ಮಾಡ್ತಾರೆ. ನಾವು ಪ್ರತಿಯೊಂದು ಕ್ಲಿಪ್ಪಿಂಗನ್ನು ಕೂಡ ನಾವು ಮುಖ್ಯಮಂತ್ರಿಗಳ ಒಂದು ಸಮೂಹಕ್ಕೆ ನಾವು ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ, ಸಾಮಾಜಿಕ ಜಾಲತಾಣಗಳಿಗೆ ಕೂಡ. ಅದರಂತೆ ಪ್ರತಿಯೊಂದು ವಿಷಯನೂ ಕೂಡ ನನಗೆ ಗಮನಿಸ್ತಿರ್ತಾರೆ. ಕೆಲವೊಂದು ನಮ್ಮಿಂದ ಏನಾದರೂ ಲೋಪದೋಷಗಳಾದರೂ ತಾವು ಮುಕ್ತವಾಗಿ ನನ್ನೊಂದಿಗೆ ಹಂಚ್ಕೊಳ್ಬೇಕು. ನಮ್ಮ ಸರ್ಕಾರ ಸರ್ ಪ್ರತಿಯೊಂದರಲ್ಲಿನೂ ನನಗೆ ಹೇಳ್ತಿರ್ತಾರೆ. ನನಗೇನು ಗೊತ್ತಿರಲಿಲ್ಲ ಫಸ್ಟ್ ಬಂದಾಗ. ಬಹಳಷ್ಟು ಇಲ್ಲಿ ಹಿರಿಯ ಪತ್ರಕರ್ತರು ನನಗೆ ಬೆನ್ನೆಲುಬಾಗಿ ನಿಂತು ಈ ಒಂದು ವಾರ್ತಾ ಇಲಾಖೆಯ ಕಾರ್ಯಗಳಿಗೆ ಅವರು ಕೈ ಜೋಡಿಸ್ತಾರೆ. ಅವರೆಲ್ಲರಿಗೂ ನಾನು ಮತ್ತೊಮ್ಮೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ಮುಂಬರುವ ದಿನಗಳಲ್ಲಿ ಕೂಡ ವಾರ್ತಾ ಇಲಾಖೆ ಮತ್ತು ಪತ್ರಕರ್ತರು ಇದು ತಾಯಿ ಬೀರು. ವಾರ್ತಾ ಇಲಾಖೆ ಇದು ತಮ್ಮದೇ ಆಗಿರುವುದರಿಂದ ನಾವು ನಮ್ಮೊಂದಿಗೆ ಒಂದು ಯಾವುದೇ ಒಂದು ಕೆಲಸದಲ್ಲಿ ಕೂಡ ಕೈ ಜೋಡಿಸಿ ಒಂದು ನಮ್ಮ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ಒಂದು ಚಿತ್ರವನ್ನು ಕಟ್ಟಿಕೊಡುವಲ್ಲಿ ತಾವೆಲ್ಲರೂ ಸಹಕಾರ ನೀಡಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸುತ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹೆಚ್ಚಿಗೆ ನನಗೆ ಮಾತಾಡೋಕ್ಕೆ ಬರೋಂಗಿಲ್ಲ, ಆದರೂ 2 ಮಾತು ಮಾತಾಡ್ತೀನಿ. ಎಲ್ಲ ನಮ್ಮ ಸಂಘದ ಎಲ್ಲ ಸದಸ್ಯರ ಪ್ರೋತ್ಸಾಹದಿಂದ ಇವತ್ತು ನಾವು GB ಮಾಡೋಕ್ಕೆ ಸಾಕಾರ ಆಗ್ಯದ. ಅದಕ್ಕೆ ಎಲ್ಲರೂ ಗುರು ಹಿರಿಯರು ನಮಗೆಲ್ಲ ಇಲ್ಲ ನೀವು ಹಂಗಾಮಿ ಅಧ್ಯಕ್ಷರಾಗಂತೇಳಿ ಹೇಳಿದ ತಕ್ಷಣ ನಾನು ಆಗೀನಿ. ಅದಕ್ಕೆ ದಯಮಾಡಿ ಎಲ್ಲರೂ ಸಹಕಾರ ಇರ್ತಂದ್ರೆ ಇನ್ನೂ ಹೆಚ್ಚಿಗೆ ಸಂಘವನ್ನು ಬೆಳೆಸಲಿಕ್ಕೆ ಸಹಕಾರ ಆಗ್ತದೆ. ಎಲ್ಲರಿಗೂ ಧನ್ಯವಾದ.